ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಯಮಕನ್ಮಾಡಿ ಮತಕ್ಷೇತ್ರದಲ್ಲಿ ಚಿಕ್ಕಲ್ದಿನ್ನಿ, ಯಮಕನ್ಮಾಡಿ, ದಡ್ಡಿ, ಹೆಬ್ಬಾಳ್ ಗ್ರಾಮಗಳಲ್ಲಿ ಮಿಂಚಿನ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿದರು. ನಂತರ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಕತ್ತಿ ಮನೆತನ ಒಂದೇ ಇದೆ, ಆದರೆ ನೀನು ಹೋಗಿರುವ ಮನೆಯಲ್ಲಿ 3 ಬಾಗಿಲು ಇವೆ, ಆಲೋಚನೆ ಮಾಡಿ ಎಂದು ಕತ್ತಿ ಕುಟುಂಬದ ವಿರುದ್ಧ ಮಾತನಾಡಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಓರ್ವ ನಿರ್ದೇಶಕರೊಬ್ಬರಿಗೆ ಟಾಂಗ್ ನಡೆದರು. ಹೊಳ್ಳೊಳ್ಳಿ ಒಂದು ಮಾತು ಹೇಳ್ತಾರೆ, ಹಿಟ್ಲರ್ ರೂಲ್ ನಿರ್ದೇಶಕರ ಯಾರು ಹೋಗ್ಯಾರಲ್ಲ ಒಂದು ಮಾತು ಅಂದಾಗ ಹಿಟ್ಲರ್ ರೂಲ್. ಮತ್ತೆ ಯಾರ ಮನೆ ಬಾಗಿಲು ಹೋಗೋದಿಲ್ಲ, ಅವ ಯಾರ ಮನೆ ಮುಂದೆ ಮಾತಾಡಲ್ಲ ಆ ಮನೆಗೆ 3 ಬಾಗಿಲು ಅವಂಗ ಗೊತ್ತಿತ್ತು. ಗೊತ್ತು ನಮಗೆ ಯಾವ ಭಾಗ ಹಾದಿ ತೋರಿಸೋನ್ನ ಗೊತ್ತು ಆಗಬೇಕು. ನಮ್ಗೆ ಏನು ಬರುವ ಚುನಾವಣೆಯಲ್ಲಿ ಕಳೆದ 40ರಿಂದ 45 ವರ್ಷ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇರುವಂತ ಎಲ್ಲಾ ಸಂಘ ಸಂಸ್ಥೆಗಳನ್ನ, ಅಪ್ಪನಗೌಡರು ಪಾಟೀಲ್ ಅವರು ಕಟ್ಟಿದಂತ ಸಂಘ ಸಂಸ್ಥೆಗಳನ್ನ ಬಸವನಗೌಡ ಆಚಾರು, ವಿಶ್ವನಾಥ್ ಕತ್ತಿ ಅವರು ನಮ್ಮ ಆಚಾರು, ನಮ್ಮ ತಂದೆ ಉಮೇಶ್ ವಿಶ್ವನಾಥ್ ಕತ್ತಿ ಅವರು, ನಮ್ಮ ಚಿಕ್ಕಪ್ಪ ರಮೇಶ್ ಕತ್ತಿ ಅವರು ಒಳ್ಳೆ ರೀತಿಯಿಂದ ಯಾವುದೋ ಅಡಚಣೆ ಬರಬಾರ್ದಂಗ ಈ ಕ್ಷೇತ್ರ ನಡ್ಸ್ಕೊಂಡ್ ಬಂದಿರಂತ ಉದಾಹರಣೆ ತಮ್ಮ ಕಣ್ಣು ಮುಂದೆ ಆಗಬೇಕು. ಏನ ಒಂದ್ ಮನೆಗೆ 3 ಬಾಗಿಲು ಇರುವಂತ ರಸ್ತೆ ತೋರಿಸುವಂತ ಡೈರೆಕ್ಟರ್ ಹೋಗ್ಬೇಕು. ಇದು ನಾವು ನಿರ್ಣಯ ಮಾಡಬೇಕು. ಯಾಕಂದ್ರೆ ಈ ಚುನಾವಣೆ ನಮ್ಮ ಹುಕ್ಕೇರಿ ತಾಲೂಕಿನ ಅಸ್ತಿತ್ವದ ಚುನಾವಣೆ. ತಾಲೂಕಿನ ಜನ ತಮ್ಮ ತಮ್ಮ ಹಿರಿಯರು ಕಟ್ಟಿದಂತ ಸಂಘ ಸಂಸ್ಥೆಗಳನ್ನ ನಡ್ಸ್ಕೊಂಡು ಹೋಗ್ತಾರಿಲ್ಲಂತ ಪ್ರಶ್ನೆ ಈಗಾಗಲೇ ನಮ್ಮ ಮುಂದೆ ಹಾಕ್ಯಾರ. ಅದಕ್ಕೆ ನೀವು ಕೂಡಿ ಉತ್ತರ ಕೊಡ್ಬೇಕಾಗಿದೆ ಈ ಬರುವ ಚುನಾವಣೆ. ಅದಕ್ಕೆ ಈಗಾಗಲೇ ನಮ್ಮ ಮುಂದೆ ವೋಟರ್ ಲಿಸ್ಟ್ಗಳು ಈಗಾಗಲೇ ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಈಗಾಗಲೇ ಕಳಿಸ್ಕೊಟ್ಟೆವು. ಪ್ರತಿಯೊಂದು ವೋಟರ್ಸಿಗೆ ತಾವೆಲ್ಲರೂ ಭೇಟಿಯಾಗಿ ಆಗಿದಂತ ಬೆಳವಣಿಗೆಗಳು ತಿಳಿಸ್ಬೇಕು. ಇನ್ನು ನಾವು ಮುಂದೆ ಹೆಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಚರ್ಚೆ ತಾವು ತಮ್ಮ ಗ್ರಾಮದಲ್ಲಿ ಮಾಡಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ತಮ್ಮ ಜೆಡಿಪಿ ಮುಖಾಂತರ ಒಬ್ರು ಕೊಡುವ ವ್ಯವಸ್ಥೆ ತಾವು ಮಾಡಿದ್ರೆ ಅವ್ರನ್ನೇ ನಿಲ್ಲಿಸುವ ಜವಾಬ್ದಾರಿ ನಾನು ಕಾಕ ತಗೋತೇವತ್ತ ವೇದಿಕೆ ಮುಖಾಂತರ ಹೇಳ್ಬೇಕು. ಹೌದು, ಹಿರಿಯದನ್ನ ಕಳ್ಕೊಂಡೆವು, ಮಾರ್ಗದರ್ಶನ ಮಾಡ್ಬೇಕಾಗಿ ತಾವೇ. ನಂದು 2 ವರ್ಷ ಆಗೈತೆ MLA ಅಪೇಕ್ಷೆ. ಅಪ್ಪ ಮಾಡಿದ 40 ವರ್ಷದ ಅಪೇಕ್ಷೆ ಎಲ್ಲರೂ ಐತಿ, ನಾ ಇಲ್ಲ ಅನ್ನತ್ತಿಲ್ಲ. ಖರೆ ನಾನು ಪರಿಚಯ ಮಾಡ್ಕೊಳಕ್ ಬೆಂಗಳೂರಿಗೆ ಹೆಚ್ಚು ತಿರುಗಾಡಬೇಕು, IAS ಕೂಡ ಕೆಲಸ ತರಬೇಕು. ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಕ್ಷೇತ್ರದಲ್ಲಿ 285 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿ ನೀರು ಹಿಡ್ಕಲ್ ಡ್ಯಾಮ್ ಪ್ಯೂರಿಫೈಯರ್ ಹಾಕಿ ಅಲ್ಲಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೊಡುವ ವ್ಯವಸ್ಥೆ ನನ್ನ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ 72 ಹಳ್ಳಿ, ಯಮಕನ್ಮಾಡಿಯಲ್ಲಿ ಬರುವಂತ 21 ಹಳ್ಳಿ ಕೂಡ ಆ ಯೋಜನೆ ಸ್ಯಾಂಕ್ಷನ್ ಮಾಡಿ ತರುವಲ್ಲಿ ನಾ ಯಶಸ್ವಿಯಾಗಿದ್ದೀನಿ. ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿರ್ದೇಶಕ ಕಲ್ಲಗೌಡ ಪಾಟೀಲ್, ಬಸವರಾಜ್ ಹುಂದ್ರಿ, ಶ್ರೀಶೈಲ್ ಯಮಕನ್ಮಾಡಿ, ಸಂಕೇಶ್ವರ್ ಮುಖಂಡರಾದ ಸುನಿಲ್ ಪರ್ವತರಾವ್, ಕಾಕಾ ಬಾಂದೂರ್ಗೆ, ಸಿದ್ದಲಿಂಗ ಸಿದ್ದಗೌಡರ್, ಶಶಿ ಮಠಪತಿ ಸೇರಿದಂತೆ ಅನೇಕರು ಸಾಥ್ ನೀಡಿದರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.